ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ತರಗತಿಯಲ್ಲಿ 8ನೇ ತರಗತಿಯ ಇನ್ನೊಂದು ಪ್ರಮುಖ ಪದ್ಯಭಾಗವಾಗಿರುವಂತಹ ಸೋಮೇಶ್ವರ ಶತಕ ಅನ್ನುವಂಥ ಪದ್ಯಭಾಗವನ್ನು ಇವತ್ತು ಚರ್ಚೆ ಮಾಡೋಣ. ನೋಡಿ, ಈ ಪದ್ಯವನ್ನು ಬರೆದಿರೋದು ಹುಲಿಗೆರೆ ಸೋಮನಾಥ ಅನ್ನುವಂತಹ ಕನ್ನಡದ ಪ್ರಸಿದ್ಧ ಕವಿ. ಈತನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಪಟ್ಟ ನಾವು ಹುಲಿಗೆರೆ ಸೋಮನಾಥ ಕ್ರಿಸ್ತಶಕ ಸುಮಾರು 1299ರಲ್ಲಿ ಧಾರವಾಡ ಜಿಲ್ಲೆಗೆ ಸೇರಿರುವಂತಹ ಶಿರಹಟ್ಟಿ ಎನ್ನುವಂಥ ತಾಲೂಕು, ಧಾರವಾಡ ಜಿಲ್ಲೆಯ ಶಿರಹಟ್ಟಿ ತಾಲೂಕಲ್ಲಿರುವಂತಹ ಹುಲಿಗೆರೆ ಅನ್ನುವಂಥ ಒಂದು ಗ್ರಾಮಕ್ಕೆ ಸೇರಿದಂತ ಕವಿ ಅಂತ. ಹಾಗೆ ಇವನು ಕನ್ನಡದಲ್ಲಿ 2 ಪ್ರಖ್ಯಾತವಾಗಿರುವಂತಹ ಕೃತಿಗಳನ್ನು ಕೂಡ ರಚನೆ ಮಾಡಿದ್ದಾನೆ. ಒಂದು ಕೃತಿಯ ಹೆಸರು ಕನ್ನಡ ರತ್ನಕರಂಡಕ. ಕನ್ನಡ ರತ್ನಕರಂಡಕ ಅದು ಈತನ ಒಂದು ಕೃತಿ. ಈ ಕೃತಿಯನ್ನ ಅವನು ಚಂಪು ಶೈಲಿಯಲ್ಲಿ ಬರೆದಿದ್ರೆ, ಇನ್ನೊಂದು ಕೃತಿಯ ಹೆಸರು ಸೋಮೇಶ್ವರ ಶತಕ ಅಂತಕ್ಕಂಥದ್ದು. ಈ ಸೋಮೇಶ್ವರ ಶತಕವನ್ನ ಆತ ವೃತ್ತ ಛಂದಸ್ಸಿನಲ್ಲಿ ಬರೆದಿದ್ದಾನೆ. ಹಾಗೆ ನಮ್ಮ ಹುಲಿಗೆರೆ ಸೋಮನಾಥ ಅವನ ಕೃತಿಗಳಲ್ಲಿ ಬಳಸಿರುವಂತಹ ಅಂಕಿತ ನಾಮ ಹರಹರ ಶ್ರೀ ಚಂದ ಸೋಮೇಶ್ವರ. ಇಲ್ಲಿ ನಿಮಗೊಂದು ಪ್ರಶ್ನೆ ಬರಬಹುದು, ಹುಲಿಗೆರೆ ಸೋಮನಾಥನ ಅಂಕಿತ ನಾಮ ಏನು ಅಥವಾ ಯಾವುದು ಅಂದ್ರೆ ಅದು ಹರಹರ ಶ್ರೀ ಚಂದ ಸೋಮೇಶ್ವರ. ಹಾಗೆ ಈ ಒಂದು ಪದ್ಯ ಭಾಗದಲ್ಲಿ ಈತ ಯಾವ ಆಶಯವನ್ನು ವ್ಯಕ್ತಪಡಿಸ್ತಾನೆ ಅಂತಂದ್ರೆ, ನೋಡಿ, ಒಂದು ಸಮಾಜದಲ್ಲಿ ಯಾರೆಲ್ಲ ವಾಸ ಮಾಡ್ತಾರೆ. ಒಂದು ಸಮಾಜ ಅಂತಂದ್ರೆ ಅಲ್ಲಿ ತಂದೆ, ತಾಯಿ, ಹೆಂಡತಿ, ಮಕ್ಕಳು, ರಾಜ, ಮಂತ್ರಿ ಇವರೆಲ್ಲರೂ ಕೂಡ ಒಂದು ಸಮಾಜದ ಅವಿಭಾಜ್ಯವಾಗಿರುವಂತಹ ಅಂಗಗಳಾಗಿರ್ತಾರೆ. ಹಾಗೆ ಈ ಎಲ್ಲಾ ವ್ಯಕ್ತಿಗಳಿಗೆ ತಮ್ಮದೇ ಆಗಿರುವಂತಹ ಕೆಲವು ಜವಾಬ್ದಾರಿಗಳಿರ್ತವೆ. ಆ ಜವಾಬ್ದಾರಿಗಳನ್ನ ಹೇಗೆ ನಿರ್ವಹಿಸಬೇಕು, ಅಥವಾ ಒಬ್ಬ ರಾಜ ಆದನು ಹೇಗಿರ್ಬೇಕು, ಒಬ್ಬ ಪ್ರಜೆ ಆದನು ಹೇಗಿರ್ಬೇಕು, ತಂದೆ ಅಂದ್ರೆ ಹೇಗಿರ್ಬೇಕು, ಮಗ ಅಂದ್ರೆ ಹೇಗಿರ್ಬೇಕು, ಹಾಗೆ ಹೆಂಡತಿ ಅಂದ್ರೆ ಹೇಗಿರ್ಬೇಕು ಅನ್ನುವಂತ ಎಲ್ಲಾ ವಿಷಯಗಳನ್ನ ತುಂಬಾ ಸರಳವಾಗಿ, ಸುಲಭವಾಗಿ ತನ್ನ ಪದ್ಯಗಳ ಮೂಲಕ ಇಲ್ಲಿ ಈ ಹುಲಿಗೆರೆ ಸೋಮನಾಥ ಹೇಳ್ತಾ ಹೋಗ್ತಾರೆ. ಆ ಪದ್ಯ ಭಾಗವನ್ನು ನಾವು ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಅದರಲ್ಲಿ ಮೊದಲನೇ ಭಾಗ ಅದನ್ನ ನಾನು ಓದ್ತಾ ಹೋಗ್ತೀನಿ, ಸರಿಯಾಗಿ ಗಮನಿಸ್ರಿ. ನೋಡಿ, ಹಿತವಂ ತೋರ್ವನಾತ್ಮ ಬಂಧು ಪೊರೆವಾತಂ ತಂದೆ ಸದ್ಧರ್ಮದ ಸತಿಯೇ ಸರ್ವಕೆ ಸಾಧನಂ ಕಲಿಸಿದಾತಂ ವರ್ಣ ಮಾತ್ರಂ ಗುರು ಶ್ರುತಿ ಮಾರ್ಗಂ ಬಿಡದಾತ ಸುವ್ರತಿ ಮಹಾವಿದ್ಯೆ ಪುಣ್ಯದಂ ಸುತನೇ ಸದ್ಗತಿ ದಾತನೇ ಹರಹರ ಶ್ರೀ ಚಂದ ಸೋಮೇಶ್ವರ. ಈ ಭಾಗದಲ್ಲಿ ಒಬ್ಬ ತಂದೆ ಅಂದ್ರೆ ಹೇಗಿರ್ಬೇಕು, ಹಾಗೆ ಸತಿ ಮಡದಿ ಹೆಂಡತಿ ಅಂದ್ರೆ ಹೇಗಿರ್ಬೇಕು, ಮಗ ಹೇಗಿರ್ಬೇಕು, ಹಾಗೆ ಒಬ್ಬ ಸುವ್ರತಿ ಆತ ಹೇಗಿರ್ಬೇಕು ಅನ್ನುವಂತ ವಿಷಯಗಳನ್ನ ಹೇಳ್ತಾ ಹೋಗಿದ್ದಾನೆ. ನೋಡ್ರಿ, ಹಿತವಂ ತೋರುವನು ಆತ್ಮಬಂಧು. ನಿಜವಾದಂತಹ ಬಂಧು, ನಿಜವಾದಂತಹ ಸಂಬಂಧಿ, ನಿಜವಾದಂತಹ ನೆಂಟ ಅಂದ್ರೆ ಯಾರು ನಮ್ಮ ಹಿತವನ್ನ ಬಯಸ್ತಾನೆ, ಯಾರು ನಮಗೆ ಒಳ್ಳೆಯದನ್ನ ಬಯಸ್ತಾನೆ, ಆತ ಮಾತ್ರ ನಮ್ಮ ನಿಜವಾದಂತಹ ಬಂಧುವಾಗಿರ್ತಾನೆ. ಹಾಗೆ ಪೊರೆವಾತಂ ತಂದೆ, ಯಾರು ನಮ್ಮನ್ನ ಪೊರೆಯುವಂತ ಕೆಲಸವನ್ನ, ಯಾರು ನಮ್ಮನ್ನ ರಕ್ಷಿಸುವಂತಹ, ಕಾಪಾಡುವಂತಹ, ಸಲಹುವಂತಹ, ಪೋಷಿಸುವಂತಹ ಕೆಲಸವನ್ನು ಮಾಡ್ತಾನೆ, ಆತ ನಿಜವಾದಂತಹ ತಂದೆ ಆಗಿರ್ತಾನೆ. ಹಾಗೆ ಸದ್ಧರ್ಮದ ಸತಿಯೇ ಸರ್ವಕೆ ಸಾಧನಂ. ಸದ್ಧರ್ಮದ ಸತಿ, ಸತಿ ಅಂತಂದ್ರೆ ಹೆಂಡತಿ, ಮಡದಿ. ಯಾವ ಹೆಣ್ಣು ಮಗು, ಯಾವ ಮಡದಿ ಸದ್ಧರ್ಮವನ್ನ, ಧರ್ಮಗಳನ್ನ, ವ್ರತಗಳನ್ನ, ನಿಯಮಗಳನ್ನ, ಸಂಪ್ರದಾಯಗಳನ್ನ ಪಾಲಿಸ್ತಾ ತನ್ನ ಗಂಡನಿಗೆ ನಿಷ್ಠವಾಗಿ ನಿಷ್ಠೆಯಿಂದ ಇರ್ತಾಳೋ, ಆಕೆ ಅಂತಹ ಹೆಂಡತಿಯಿಂದ ಗಂಡನಿಗೆ ಮುಕ್ತಿ ದೊರೆಯುತ್ತೆ. ಅಂತಹ ಹೆಂಡತಿಯಿಂದ ಗಂಡನಿಗೆ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ಶುಭ ಆಗುತ್ತೆ ಅಂತಕ್ಕಂಥದ್ದು. ಹಾಗೆ ಕಲಿಸಿದಾತಂ ವರ್ಣ ಮಾತ್ರ ಗುರು. ವರ್ಣ ಅಂದ್ರೆ ಅಕ್ಷರ. ಯಾವುದೇ ಒಬ್ಬ ವ್ಯಕ್ತಿ ಆಗಿರಲಿ, ಆತನಿಂದ ನಾವು ಒಂದು ಅಕ್ಷರವನ್ನಾದ್ರೂ ಕೂಡ ಕಲ್ತಿದೀವಿ ಅಂತಂದ್ರೆ ಅವನೇ ನಿಜವಾದಂತ ಗುರು. ಗುರು ಅಂತಂದ್ರೆ ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು, ಚಾಕ್ಪೀಸ್ ಹಿಡ್ಕೊಂಡು ಬೋರ್ಡ್ ಮೇಲೆ ಬರೀತಾ ವಿದ್ಯಾರ್ಥಿಗಳಿಗೆ ಹೇಳುವಂಥವ್ರು ಮಾತ್ರ ಗುರುಗಳಾಗಿರಲ್ಲ. ನಮ್ಮ ಜೀವನದಲ್ಲಿ ನಾವು ಯಾರಿಂದಾನೇ ಆಗಿದ್ರು ಕೂಡ ಒಂದೇ ಒಂದು ಅಕ್ಷರವನ್ನಾದ್ರೂ ಕಲ್ತಿದೀವಿ, ಅಥವಾ ಒಂದೇ ಒಂದು ವಿಷಯವನ್ನಾದ್ರೂ ತಿಳ್ಕೊಂಡಿದೀವಿ. ಯಾವುದೋ ಒಂದು ವಿಷಯದ ಬಗ್ಗೆ ನಾವು ಒಬ್ಬ ವ್ಯಕ್ತಿಯಿಂದ ಅರ್ಥೈಸ್ಕೊಂಡಿದೀವಿ. ಅದು ದೊಡ್ಡವರೇ ಆಗಿರ್ಬೋದು, ಸಣ್ಣರೇ ಆಗಿರ್ಬೋದು, ಗಂಡ್ಮಕ್ಳೇ ಆಗಿರ್ಬೋದು ಅಥವಾ ಹೆಣ್ಮಕ್ಳೇ ಆಗಿರ್ಬೋದು, ಯಾರಿಂದ ಬೇಕಾಗಿರ್ಬೋದು. ನಾವು ಒಂದು ಅಕ್ಷರವನ್ನ ಅಥವಾ ಒಂದು ವಿಷಯವನ್ನ ನಾವು ಕಲ್ತಿದೀವಿ ಅಂತಂದ್ರೆ ಹಾಗೆ ನಮಗೆ ಕಲಿಸಿಕೊಟ್ಟವರ ನಿಜವಾದಂತ ಗುರುವಾಗಿರ್ತಾರೆ. ಜೊತೆಗೆ ಶ್ರುತಿ ಮಾರ್ಗಂ ಬಿಡದಾತ ಸುವ್ರತಿ. ಶ್ರುತಿ ಮಾರ್ಗಗಳು ಅಂತಂದ್ರೆ ವೇದೋಪನಿಷತ್ತುಗಳಿಂದಲೇ ಆ ವೇದಗಳನ್ನ, ಉಪನಿಷತ್ತುಗಳನ್ನ ಓದಿದಂತಹ ವ್ಯಕ್ತಿ, ಅಥವಾ ವೇದಗಳು ಉಪನಿಷತ್ತುಗಳು ಹೇಳಿದಂತಹ ಮಾರ್ಗದಲ್ಲಿ, ದಾರಿಯಲ್ಲಿ ಸಾಗುವಂತ ವ್ಯಕ್ತಿಯಾಗಿರ್ತಾನೆ, ಆತನೇ ನಿಜವಾದಂತಹ ಸುವ್ರತಿಯಾಗಿರ್ತಾನೆ. ಸುವ್ರತಿ, ವ್ರತಿ ಅಂತಂದ್ರೆ ನಾವು ತಪಸ್ವಿ, ಋಷಿ, ಸನ್ಯಾಸಿ, ಹಾಗೆ ಸಾತ್ವಿಕ ವ್ಯಕ್ತಿ ಅಂತ
ಕೂಡ ಅನ್ಕೋಬಹುದು. ಮುಂದೆ ಮಹಾಸದ್ವಿತೆ ಪುಣ್ಯದಂ ಸುತನೆ ಸದ್ಗತಿದಾತನೆ ಹರಹರ ಶ್ರೀ ಚನ್ನ ಸೋಮೇಶ್ವರ. ಹಾಗೆ ತಂದೆಗೆ ಸದ್ಗತಿಯನ್ನ ಕೊಡುವಂತಹ ಮಗ ಇರ್ತಾನೆ. ತಂದೆಗೆ ಆ ಒಂದು ಸುಖವನ್ನ, ಸಮಾಧಾನವನ್ನ, ನೆಮ್ಮದಿಯನ್ನ ಅಥವಾ ತಂದೆಯ ಕೊನೆಯ ಕಾಲದಲ್ಲಿ ತಂದೆಯನ್ನ ಸಲಹುವಂತಹ, ಕಾಪಾಡುವಂತಹ ಮಗ ಇರ್ತಾನೆ. ಅಂತ ಮಕ್ಕಳಿಂದಲೇ ತಂದೆಗೆ ಮುಂದೆ ಸದ್ಗತಿ, ಒಳ್ಳೆಯ ಗತಿ, ಮುಕ್ತಿ, ಬಿಡುಗಡೆ ಇವೆಲ್ಲ ಸಿಗುತ್ತೆ. ಹಾಗಾದ್ರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದು ಅಕ್ಷರವನ್ನು ಕಲಿಸಿದವನು ನಿಜವಾದಂತಹ ಗುರು ಆಗಿರ್ತಾನೆ, ಹಿತವನ್ನ ಬಯಸಿದವನು ನಿಜವಾದಂತಹ ಬಂಧು ಆಗಿರ್ತಾನೆ, ಹಾಗೆ ಸದ್ಧರ್ಮವನ್ನ ಪಾಲಿಸುವಂತಹ ಮಡದಿ ಇಂತಹ ವ್ಯಕ್ತಿಗಳಿಂದ ಒಬ್ಬ ವ್ಯಕ್ತಿಯ ಜೀವನ ಏನಾಗ್ತದೆ, ಅದು ಪಾವನ ಆಗುತ್ತೆ, ಅದು ಸಫಲ ಆಗುತ್ತೆ ಅನ್ನೋದು ಚೆನ್ನಾಗಿ ಹುಲಿಗೆರೆ ಸೋಮನಾಥನ ಒಂದು ಅಭಿಪ್ರಾಯ. ಹಾಗೆ ನಾವೀಗ ಮುಂದಿನ ಭಾಗವನ್ನ ನೋಡ್ತಾ ಹೋದ್ರೆ, ಮುಂದಿನ ಭಾಗದಲ್ಲಿ ಏನು ಹೇಳಿದಾನೆ ಹುಲಿಗೆರೆ ಸೋಮನಾಥ ಅಂದ್ರೆ, ಇಲ್ಲಿ ಒಬ್ಬ ರಾಜನಾದವನು ಅಥವಾ ಒಬ್ಬ ಮಂತ್ರಿ ಆದವನು ಹೇಗಿರ್ಬೇಕು ಅನ್ನುವಂಥ ವಿಷಯಗಳನ್ನು ಹೇಳ್ತಾ ಹೋಗಿದ್ದಾರೆ. ನೋಡಿ, ಪ್ರಜೆಯಂ ಪಾಲಿಸ ಬಲ್ಲೊಡ ಆತನ ರಸಂ ಕೈಯಾಸೆಯಂ ಮಾಡದಂ ನಿಜ ಮಂತ್ರೀಶ್ವರ ತಂದೆ ತಾಯ ಸಲಹಲ್ ಬಲ್ಲಾತನೇ ಧಾರ್ಮಿಕಂ ಭಜಕಂ ದೈವದ ಭಕ್ತಿಯುಳ್ಳೊಡೆ ಭಟಂ ನಿರ್ಭೀಕತಾನಾದವಂ ದ್ವಿಜನ ಆಚಾರತೆಯುಳ್ಳವಂ ಹರಹರ ಶ್ರೀ ಚನ್ನ ಸೋಮೇಶ್ವರ. ಮತ್ತೆ ಇಲ್ಲಿ ರಾಜನ ಬಗ್ಗೆ ಹಾಗೂ ಒಬ್ಬ ದ್ವಿಜನ ಬಗ್ಗೆ, ಮಂತ್ರಿಯ ಬಗ್ಗೆ, ಮಗನ ಬಗ್ಗೆ, ಇವರುಗಳ ಜವಾಬ್ದಾರಿ ಏನು, ಇವರು ಈ ಭೂಮಿಯ ಮೇಲೆ ಹುಟ್ಟಿದ ನಂತರ ಇವರು ನಿರ್ವಹಿಸಬೇಕಾಗಿರುವಂತಹ ಕೆಲಸಗಳೇನು, ಇವರ ಜವಾಬ್ದಾರಿಗಳೇನು ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗಿದ್ದಾನೆ. ನೋಡಿ, ಮೊದಲಾಗಿ ಯಾರು ತನ್ನ ಪ್ರಜೆಗಳನ್ನ ಪಾಲಿಸಲು ಬಲ್ಲ, ಯಾರು ತನ್ನ ಪ್ರಜೆಗಳನ್ನ ತನ್ನ ಮಕ್ಕಳ ಹಾಗೆ ಕಾಪಾಡ್ತಾನೆ, ತನ್ನ ಮಕ್ಕಳ ಹಾಗೆ ನೋಡ್ಕೊಳ್ತಾನೆ, ಆತನೇ ನಿಜವಾಗಿರುವಂತ ಅರಸ. ಅರಸ ಅಂತಂದ್ರೆ ರಾಜ ಅಲ್ವಾ? ಯಾವ ರಾಜ ತನ್ನ ಪ್ರಜೆಗಳನ್ನ ತನ್ನ ಮಕ್ಕಳ ಹಾಗೆ ನೋಡ್ಕೊಳ್ತಾನೆ, ಅವನೇ ನಿಜವಾದಂತ ರಾಜ, ಅವನೇ ನಿಜವಾದಂತ ಅರಸ. ಹಾಗೆ ಕೈ ಆಸೆಯನ್ನು ಮಾಡದ ನಿಜ ಮಂತ್ರೀಶ್ವರ, ನಿಜವಾದ ಮಂತ್ರಿ. ಇಲ್ಲಿ ನಿಜವಾದ ಮಂತ್ರಿ ಯಾರು ಅಂತಂದ್ರೆ, ಯಾರು ಕೈ ಆಸೆಯನ್ನ ಮಾಡೋದಿಲ್ವೋ ಅವನೇ ನಿಜವಾದ ಮಂತ್ರಿ. ಈಗ ಕೈ ಆಸೆ ಅಂತಂದ್ರೆ ಏನು? ಕೈ ಆಸೆ ಅಂತಂದ್ರೆ ಲಂಚ. ಯಾರು ಲಂಚಕ್ಕೆ ಕೈ ಚಾಚುವುದಿಲ್ವೋ, ಯಾರು ಭ್ರಷ್ಟಾಚಾರವನ್ನ ಮಾಡೋದಿಲ್ವೋ, ಯಾರು ಭ್ರಷ್ಟನಾಗಿರಲ್ವೋ ಅವನೇ ನಿಜವಾದ ಮಂತ್ರಿ ಆಗಿರ್ತಾನೆ. ಮಂತ್ರಿ ಆಗಿದ್ದ ಮೇಲೆ ಅವನು ಯಾವುದೇ ರೀತಿಯಾಗಿರುವಂತಹ ಲಂಚಕ್ಕೆ ಆಸೆಯನ್ನ ಪಡಬಾರದು. ಲಂಚಕ್ಕೆ ಅವನು ಆಸೆ ಪಟ್ಟ ಅಂದ್ರೆ ಅವನು ಮಂತ್ರಿ ಅನ್ಸ್ಕೊಳ್ಳೋದಕ್ಕೆ ಅವನು ಲಾಯಕ್ಕಾಗಿರೋದಿಲ್ಲ. ಹಾಗೆ ತಂದೆ ತಾಯ ಸಲಹಲ್ ಬಲ್ಲಾತನೇ ಧಾರ್ಮಿಕ. ನೋಡಿ, ತಂದೆ ತಾಯಿಯ ಏನು ಅವರು ವೃದ್ಧರಾದಾಗ, ಅವರಿಗೆ ವಯಸ್ಸಾದಾಗ ಅವರ ಪಾಲನೆಯನ್ನ, ಪೋಷಣೆಯನ್ನ ಯಾರು ಮಾಡ್ತಾನೆ ಅವನೇ ನಿಜವಾದಂತಹ ಮಗನಾಗಿರ್ತಾನೆ. ಯಾಕೆಂದ್ರೆ ನಾವು ಬಾಲ್ಯದಿಂದ ಹುಟ್ಟಿದಾಗ, ಬಾಲ್ಯದಿಂದ ನಮ್ಮ ತಂದೆ ತಾಯಿಗಳು ನಮ್ಮನ್ನ ಪ್ರತಿಯೊಂದು ಹಂತದಲ್ಲಿ, ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನಮ್ಮ ಕೈಯನ್ನ ಹಿಡಿದ ನಮ್ಮ ಪರಿಪಾಲನೆಯನ್ನ ಮಾಡ್ತಾರೆ, ನಮ್ಗೆ ಸಾಕ್ತಾರೆ, ನಮಗಾಗಿ ಜೀವನವನ್ನ ಮಾಡ್ತಾರೆ. ಸೊ ಅಂತ ತಂದೆ ತಾಯಿಗಳು ನಮಗಾಗಿ ತಮ್ಮ ಜೀವನವನ್ನ ಬೇಯಿಸಿ ಮುಂದೊಂದು ದಿನ ಅವರಿಗೆ ವಯಸ್ಸಾದಾಗ, ಮುಂದೊಂದು ದಿನ ಅವರಿಗೆ ವೃದ್ಧಾಪ್ಯ ಬಂದಾಗ ಅದೇ ಮಕ್ಕಳು ತಂದೆ ತಾಯಿಯನ್ನ ಪಾಲಿಸೋದಕ್ಕೆ ಅಥವಾ ತಂದೆ ತಾಯಿಯನ್ನ ಸಾಕೋದಕ್ಕೆ ಹಿಂಜರಿಯುವಂತ ಉದಾಹರಣೆಗಳನ್ನು ನಾವು ಸಾವಿರ ಕಾಣ್ತೀವಿ. ಆ ಕಾರಣಕ್ಕೆ ನಮ್ಮ ಸಮಾಜದಲ್ಲಿ ಈಗ ವೃದ್ಧಾಶ್ರಮಗಳಿದ್ದಾವೆ. ವೃದ್ಧಾಶ್ರಮಗಳು ಅಂದ್ರೆ ವಯಸ್ಸಾಗಿರುವಂತ ತಂದೆ ತಾಯಿಗಳನ್ನ ಮಕ್ಕಳು ತೆಗೆದುಕೊಂಡು ಹೋಗಿ ಅಲ್ಲಿ ಬಿಟ್ಬಿಡ್ತಾರೆ. ಅಂದ್ರೆ ಬಾಲ್ಯದಿಂದ ಸಾಕಿರುವಂತ ತಂದೆ ತಾಯಿಗಳನ್ನ ಅವ್ರಿಗೆ ವಯಸ್ಸಾದಾಗ ಅವ್ರನ್ನೂ ಕೂಡ ನಾವು ಸಾಕೋದು, ಅವರ ನಿರ್ವಹಣೆ ಮಾಡೋದು, ಅವ್ರನ್ನ ನಾವು ಪರಿಪಾಲನೆ ಮಾಡೋದು, ಅದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ ಅಲ್ವಾ? ಸೊ ಆ ಕರ್ತವ್ಯನ ಮರೆತು ನಾವೇನ್ ಮಾಡ್ಬಿಡ್ತೀವಿ ಅಂತಂದ್ರೆ, ತಂದೆ ತಾಯಿಗಳಿಗೆ ನಾವು ಗೌರವವನ್ನು ಕೊಡಲ್ಲ, ತಂದೆ ತಾಯಿಗಳ ಬಗ್ಗೆ ನಿಮಗೆ ಪ್ರೀತಿ ವಿಶ್ವಾಸ ಇರೋದಿಲ್ಲ, ತಂದೆ ತಾಯಿಗಳು ನಮಗೆ ಭಾರ ಅಂತ ಅನ್ಸ್ಬಿಡ್ತಾರೆ. ಅಂತ ತಂದೆ ತಾಯಿಗಳನ್ನ ನಾವು ವೃದ್ಧಾಶ್ರಮದಲ್ಲಿ ಬಿಟ್ಟು ಬಂದ್ಬಿಡ್ತೀವಿ, ಅನಾಥರ ಹಾಗೆ. ಅಂಥವ್ರು ನಿಜವಾದಂತಹ ಮಗ. ಯಾರು ತನ್ನ ತಂದೆಯನ್ನ, ತಾಯಿಯನ್ನ ಪ್ರೀತಿಯಿಂದ ಸಾಕ್ತಾನೆ, ಸಲಹುತ್ತಾನೆ, ಪೋಷಿಸ್ತಾನೆ, ರಕ್ಷಿಸ್ತಾನೆ, ಅವನು ನಿಜವಾದಂತ ಮಗನಾಗಿರ್ತಾನೆ. ಹಾಗೆ ಭಜಕಂ ದೈವದ ಭಕ್ತಿಯುಳ್ಳೊಡೆ. ಭಜಕ ಭಕ್ತ, ನಿಜವಾದ ಆ ಭಕ್ತನಾಗಿರುವಂತನು ಏನಾಗಿರ್ತಾನೆ ಅಂತಂದ್ರೆ, ಅವನು ದೈವದ ಬಗ್ಗೆ ಭಯ ಭಕ್ತಿಯಿಂದ ಇರುವಂತನು, ಶ್ರದ್ಧೆ ಇರುವಂತನು ಆಗಿರ್ತಾನೆ. ಅವನು ದೈವ ಪೂಜೆಯಲ್ಲೇ ಅಥವಾ ದೈವ ಸ್ಮರಣೆಯಲ್ಲೇ ತನ್ನ ಕಾಲವನ್ನು, ತನ್ನ ಜೀವನವನ್ನು ಕಳೆಯುವಂಥ ಕೆಲಸವನ್ನು ಮಾಡ್ತಾನೆ.
ಅವನು ನಿಜವಾದಂತ ಭಕ್ತನಾಗಿರ್ತಾನೆ. ಹಾಗೆ ಭಟಂ ನಿರ್ಭೀತ ತಾನಾದವನು. ಮತ್ತೆ ಭಟ ಅಂತಂದ್ರೆ ನೋಡಿ, ಭಟ ಅಂತಂದ್ರೆ ಸೈನಿಕನಾಗಿರ್ಬೇಕು. ಏನಾಗಿರ್ಬೇಕು? ಸೈನಿಕ ಆದವನು ಅವನು ನಿರ್ಭೀತನಾಗಿರ್ಬೇಕು. ನಿರ್ಭೀತ, ಭಯ ಇಲ್ಲದನಾಗಿರ್ಬೇಕು. ನೋಡಿ, ಕೈಯಲ್ಲಿ ಕತ್ತಿನೋ ಈಟಿನೋ ಬರ್ಚಿನೋ ಗುರಾಣಿನ ಹಿಡ್ಕೊಂಡು ಯುದ್ಧಕ್ಕೆ ಸಿದ್ಧನಾಗಿ ಯುದ್ಧಕ್ಕೆ ಹೋಗ್ಬೇಕಾಗಿರುವಂತಹ ಭಟ ಎದುರಿಗಿರುವಂತಹ ಶತ್ರು ಸೈನ್ಯವನ್ನು ನೋಡಿ, ಎದುರಿಗಿರುವಂತಹ ಅಪಾರವಾಗಿರುವಂತಹ ಸೈನ್ಯವನ್ನು ನೋಡಿ ಯುದ್ಧವನ್ನ ಮಾಡೋದಕ್ಕೆ ಹೆದರ್ಕೊಂಡು ವಾಪಸ್ಸು ಓಡು ಬಂದ್ರೆ ಅವನನ್ನು ನಾವು ಭಟ ಅಂತ ಕರೆಯೋದು. ಅವನಿಗೆ ನಾವು ಸೈನಿಕ ಅಂತ ಕರೆಯೋದು. ಸೈನಿಕನಾದವನು ಮುಂದಿರುವಂತಹ ಶತ್ರು ಏನೇ ಆಗಿರಲಿ, ಎಷ್ಟು ಬಲಿಷ್ಠನೇ ಆಗಿರಲಿ, ಎಷ್ಟು ಅಪಾರವಾಗಿರುವಂತಹ ಸೈನ್ಯವೇ ಆಗಲಿ, ಆ ಸೈನ್ಯದ ವಿರುದ್ಧ ಹೋರಾಡುವಂತನು. ಹೋರಾಟದಲ್ಲಿ ಅವನು ಮಡಿದು ಹೋದ್ರು ಕೂಡ, ಸತ್ತು ಹೋದ್ರು ಕೂಡ ಅವನು ವೀರ ಯೋಧ ಅಂತ ಅನ್ಸ್ಕೊಂಡು, ಅವನು ನಿಜವಾದಂತಹ ಭಟ ಅಂತ ಅನ್ಸ್ಕೊಂಡು. ಯಾರು ನಿರ್ಭೀತನಾಗಿ ಹೋರಾಟವನ್ನು ಮಾಡ್ತಾನೆ, ನಿರ್ಭೀತವಾಗಿ ಒಂದು ಸೇನೆಯನ್ನ ಶತ್ರುವನ್ನ ಎದುರಿಸ್ತಾನೆ, ಅವನು ನಿಜವಾಗಿರುವಂತ ಭಟನಾಗಿರ್ತಾನೆ. ಹಾಗೆ ದ್ವಿಜನು ಆಚಾರತೆಯುಳ್ಳವನು. ಮತ್ತೆ ಇಲ್ಲಿ ದ್ವಿಜ ಅಂತಂದ್ರೆ ನೋಡಿ, ದ್ವಿಜ ಅಂದ್ರೆ ಬ್ರಾಹ್ಮಣ. ಬ್ರಾಹ್ಮಣ ಅಂತಂದ್ರೆ ಯಾರು ಆಚಾರಗಳನ್ನ, ಯಾರು ಸಂಪ್ರದಾಯಗಳನ್ನ, ವೇದಗಳನ್ನ, ಉಪನಿಷತ್ತುಗಳನ್ನ ಓದ್ತಾರೆ, ಅವುಗಳ ಬಗ್ಗೆ ಪಾಂಡಿತ್ಯವನ್ನ ಆಚರಣೆ ಮಾಡ್ತಾರೆ, ಯಾರು ಪ್ರತಿಯೊಂದು ಸಂಪ್ರದಾಯಗಳನ್ನ, ಆಚಾರಗಳನ್ನ ಪಾಲಿಸ್ತಾ ಹೋಗ್ತಾರೆ, ಅವರು ನಿಜವಾಗಿರ್ತಕ್ಕಂಥ ದ್ವಿಜರಾಗಿರ್ತಾರೆ, ಅವರು ಬ್ರಾಹ್ಮಣರಾಗಿರ್ತಾರೆ. ಸೊ ಬ್ರಾಹ್ಮಣರು ಅಂತಂದ್ರೆ ಎಲ್ಲಾ ಮಂತ್ರಗಳನ್ನ, ಶ್ಲೋಕಗಳನ್ನ, ವೇದ, ಉಪನಿಷತ್ತು, ಬ್ರಾಹ್ಮಣಕಗಳು, ಅರಣ್ಯಕಗಳು, ಹಾಗೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಇವುಗಳೆಲ್ಲ ಸಾರವನ್ನ ತಿಳಿದಿರುವಂತವರು ಇವರು ನಿಜವಾದಂತಹ ದ್ವಿಜರಾಗಿರ್ತಾರೆ. ಸೊ ಹಾಗಾಗಿ ಇಂಥ ವ್ಯಕ್ತಿಗಳು ಎಲ್ಲಿರ್ತಾರೆ, ಆ ಒಂದು ಸಮಾಜ, ಆ ಒಂದು ದೇಶ ಅದು ತುಂಬಾ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ಈ ಪುಲಿಗೆರೆ ಸೋಮನಾಥನ ಒಂದು ಅಭಿಪ್ರಾಯ. ಇದು 2ನೇ ಭಾಗದಲ್ಲಿ ಹೇಳಿದರು. ಈಗ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂದ್ರೆ, ಮತ್ತೆ ಇಲ್ಲಿ ಪುನಃ ಒಬ್ಬ ಮಂತ್ರಿ ಆದವನು, ಒಂದು ರಾಜ್ಯವನ್ನ ಪರಿಪಾಲನೆ ಮಾಡುವಂತಹ ಮಂತ್ರಿ ಆಗಿರುವಂತವಲ್ಲಿ ಎಂತಹ ಗುಣಗಳಿರಬೇಕು, ಯಾವ ಯಾವ ಗುಣಗಳಿದ್ರೆ ಅವನು ಮಂತ್ರಿಯಾಗಿ ಸಫಲನಾಗ್ತಾನೆ ಅನ್ನುವಂಥ ವಿಷಯವನ್ನು ಹೇಳ್ತಾ ಹೋಗ್ತಾನೆ. 3ನೇ ಭಾಗವನ್ನು ನೋಡಿ. ಅತಿ ಗಂಭೀರನು, ಉದಾರಧೀರನು, ಮಹಾಸಂಪನ್ನ ಸತ್ಯಾತ್ಮನು, ಊರ್ಜಿತ ನಾನಾ ಲಿಪಿ ಭಾಷೆಯು ಪರಿಚಿತ, ಲಂಚಕ್ಕೆ ಕೈ ನೀಡದಂ, ವ್ರತ ಸದ್ಧರ್ಮ ವಿಚಾರಶಾಲಿ, ಚತುರೋಪಾಯಗಳನ್ನು ಬಲ್ಲವಂ, ಪತಿಕಾರ್ಯಂ ವರ ಮಂತ್ರಿಯೇ ಹರಹರ ಶ್ರೀ ಚನ್ನಸೋಮೇಶ್ವರ. ಹಾಗೆ ಇಲ್ಲಿ ಪ್ರಮುಖವಾಗಿ ಮಂತ್ರಿ ಬಗ್ಗೆ ಮಾತ್ರ ಹೇಳ್ತಿರುವಂಥದ್ದು. ಒಬ್ಬ ಮಂತ್ರಿ ಆಗಿರೋನು ಆತ ಹೇಗಿರಬೇಕು ನೋಡ್ರಿ. ಮಂತ್ರಿ ಆಗಿರೋನು ಅವನು ಅತಿ ಗಂಭೀರನಾಗಿರ್ಬೇಕು, ಅತಿ ಗಂಭೀರವಾಗಿರೋನು. ಗಂಭೀರ ಅಂತಂದ್ರೆ ಸೀರಿಯಸ್ ಆಗಿರ್ಬೇಕು ಅಂತಲ್ಲ, ಗಂಭೀರವಾಗಿರೋನು ಅಂತಂದ್ರೆ ಅವನು ಯಾವತ್ತೂ ಕೂಡ ಆಲೋಚನೆಗಳನ್ನ ಮಾಡುವಂತ ವ್ಯಕ್ತಿ ಆಗಿರ್ಬೇಕು, ವೈಚಾರಿಕತೆಯನ್ನ ಬೆಳೆಸ್ಕೊಂಡಂತ ವ್ಯಕ್ತಿ ಆಗಿರ್ಬೇಕು. ಯಾವುದಾದ್ರೂ ಒಂದು ವಿಷಯವನ್ನ ಗಂಭೀರವಾಗಿ ಪರಿಗಣನೆ ಮಾಡಿ ಆ ಕಷ್ಟ ಕಾಲದಲ್ಲಿ ಉಪಾಯಗಳನ್ನ ಹುಡುಕಿ ಆ ಸಮಸ್ಯೆಗಳಿಂದ ಹೊರಗೆ ಬರುವಂತಹ ಒಂದು ಚಾಕಚಕ್ಯತೆ ಇರುವಂತ ವ್ಯಕ್ತಿ ಆಗಿರ್ಬೇಕು, ಗಂಭೀರನಾಗಿರ್ಬೇಕು. ಜೊತೆ ಉದಾರನಾಗಿರ್ಬೇಕು. ಉದಾರ, ಎಲ್ಲರನ್ನೂ ಕೂಡ ಸಮಾನನಾಗಿ ನೋಡುವಂತಹ, ಎಲ್ಲರನ್ನೂ ಕೂಡ ನನ್ನವರು ಅಂತ ನೋಡುವಂತಹ ಒಂದು ಗುಣವನ್ನ ಹೊಂದಿರ್ಬೇಕು. ಹಾಗೆ ಆತ ಮಹಾಸಂಪನ್ನನಾಗಿರ್ಬೇಕು. ಮಹಾಸಂಪನ್ನ, ಯಾವುದಕ್ಕೂ ಆಸೆ ಮಾಡದಂತಹ ವ್ಯಕ್ತಿ. ಎಲ್ಲದೂ ಕೂಡ ನನ್ನ ಹತ್ರ ಇದೆ, ಯಾವುದು ಕೂಡ ನನಗೆ ಬೇಕಾಗಿಲ್ಲ ಅನ್ನುವಂಥ ಒಂದು ಆಸೆಗಳನ್ನ ಬಿಟ್ಟಂತಹ ಸಂಪನ್ನ ವ್ಯಕ್ತಿ ಆಗಿರಬೇಕು. ಸರ್ವಗುಣ ಸಂಪನ್ನ ವ್ಯಕ್ತಿ. ಬಸವಣ್ಣನನ್ನು ನಾವು ನೋಡ್ತೀವಿ. ಬಸವಣ್ಣರು ಕೂಡ ಬಿಜ್ಜಳರಾಜನ ಮಂತ್ರಿಯಾಗಿ ಕೆಲಸ ಮಾಡಿದ್ರು. ಆದ್ರೆ ಆ ಮಂತ್ರಿಯಾಗಿ ಕೆಲಸ ಮಾಡೋದ್ರಿಂದ ಬರುವಂತ ಏನು ಸಂಪಾದನೆ ಇರುತ್ತೆ, ಆ ಸಂಪಾದನೆಯನ್ನ ಮಾತ್ರ ಬಳಸ್ಕೊಂಡು ಅದನ್ನ ಮಾತ್ರ ಜೀವನವನ್ನು ನಡೆಸ್ತಾ ಇದ್ರು. ಬೇರೆ ಯಾವುದೇ ಒಂದು ಆಮಿಷಗಳಿಗೆ ಅವರು ಒಳಗಾಗ್ತಾ ಇರಲಿಲ್ಲ. ಸಂಪನ್ನ ವ್ಯಕ್ತಿ ಆಗಿದ್ರು. ಹಾಗೆ ಮಂತ್ರಿ ಆಗಿರೋನು ಅವನು ಮಹಾಸಂಪನ್ನನಾಗಿರ್ಬೇಕು. ಜೊತೆಗೆ ಸತ್ಯಾತ್ಮನಾಗಿರ್ಬೇಕು. ಯಾವುದೇ ರೀತಿಯಾಗಿರುವಂತಹ ಸುಳ್ಳನ್ನ ಹೇಳಬಾರದು, ಸತ್ಯವನ್ನ ಪರಿಪಾಲನೆ ಮಾಡುವಂತ ವ್ಯಕ್ತಿ ಆಗಿರ್ಬೇಕು. ಜೊತೆಗೆ ಊರ್ಜಿತ ನಾನಾ ಲಿಪಿ ಭಾಷೆಯೋಳು ಪರಿಚಿತ. ಮತ್ತೆ ಊರ್ಜಿತ, ಪ್ರಸ್ತುತವಾಗಿ ಯಾವ ಯಾವ ಭಾಷೆಗಳು ಈಗ ನಮ್ಮಲ್ಲಿ ಇರ್ತವೆ, ಆ ಒಂದು ಮಂತ್ರಿಯಾಗಿರುವಂತಹ ವ್ಯಕ್ತಿ ತಾನು ಇರುವಂತ ಸಮಯದಲ್ಲಿ ಯಾವ ಯಾವ ಭಾಷೆಗಳು ಅಸ್ತಿತ್ವದಲ್ಲಿ, ಊರ್ಜಿತ ಅಸ್ತಿತ್ವದಲ್ಲಿ ಇರ್ತವೋ ಆ ಎಲ್ಲಾ ಭಾಷೆಗಳಲ್ಲಿ ಆತ ಪರಿಣಿತನಾಗಿರ್ಬೇಕು.
ಈಗ ಎಕ್ಸಾಂಪಲ್ ಈಗಿನ ಒಂದು ಸಮಯವನ್ನು ತಗೊಂಡ್ರೆ ಈಗ ಯಾವ ಯಾವ ಭಾಷೆಗಳು ಉಚಿತವಾಗಿದ್ದಾವೆ ಅಂದ್ರೆ ಅಸ್ತ್ರದಲ್ಲಿದೆ, ಕನ್ನಡ ಇದೆ, ಇಂಗ್ಲಿಷ್ ಇದೆ, ಹಿಂದಿ ಇದೆ, ತೆಲುಗು, ತಮಿಳು. ಸೊ ಇಂಥ ಕೆಲವಾರು ಭಾಷೆಗಳನ್ನ ಆತ ಬಲ್ಲವನಾಗಿರ್ಬೇಕು, ಆ ಭಾಷೆಗಳ ಮೇಲೆ ಆತನಿಗೆ ಹಿಡಿತಾ ಇರಬೇಕು, ಆ ಭಾಷೆಗಳನ್ನ ಆತ ಅರಗಿಸಿಕೊಂಡಿರಬೇಕು, ಕಲಿತಿರಬೇಕು. ಜೊತೆಗೆ ಲಂಚಕ್ಕೆ ಕೈ ನೀಡದನು. ನೋಡ್ರಿ, ಇದು ತುಂಬಾ ಪ್ರಮುಖವಾಗಿರುವುದು. ಒಬ್ಬ ಮಂತ್ರಿ ಆಗಿರೋನು ಲಂಚಕ್ಕೆ ಯಾವತ್ತೂ ಕೂಡ ಆಸೆಯನ್ನ ಪಡಬಾರದು, ಲಂಚಕ್ಕೆ ಕೈ ನೀಡಬಾರದು. ಲಂಚಕ್ಕೆ ಆಸೆಯನ್ನ ಪಟ್ಟು ಭ್ರಷ್ಟಾಚಾರಿ ಆದ್ರೆ ಆ ರಾಜ್ಯ ಏನಾಗ್ತದೆ, ಆ ರಾಜ್ಯ ಸರ್ವನಾಶವಾಗುತ್ತೆ. ಕತ್ತಿಯನ್ನ ಹಿಡ್ಕೊಂಡು ಯುದ್ಧ ಮಾಡಿ ರಾಜ್ಯವನ್ನ ಗೆಲ್ಲೋದು ಅದು ರಾಜನ ಕೆಲಸ ಆಗಿದ್ರು ಕೂಡ ಯಾವ ರೀತಿಯಾಗಿ ಯುದ್ಧಗಳನ್ನ ಗೆಲ್ಲಬೇಕು, ಯಾವ ರೀತಿಯಾಗಿ ಸೈನ್ಯವನ್ನ ಮುನ್ನಡೆಸಬೇಕು, ಯಾವ ರೀತಿಯಾಗಿ ಒಂದು ರಾಜ್ಯವನ್ನ ಪರಿಪಾಲನೆ ಮಾಡಬೇಕು ಅನ್ನುವಂಥ ಎಲ್ಲಾ ಉಪಾಯಗಳನ್ನ ರಾಜನಿಗೆ ಹೇಳಿಕೊಡೋನು ಆತ ಮಂತ್ರಿ ಆಗಿರ್ಬೇಕು. ಅಂತ ಮಂತ್ರಿಯೇ ಭ್ರಷ್ಟಾಚಾರ ಆಗಿದ್ದ ಅಂತಂದ್ರೆ, ಸುಳ್ಳುಕೋರನ ಆಗಿದ್ರೆ, ಅಂತ ಮಂತ್ರಿಯೇ ಆತ ಸಂಪನ್ನನಾಗಿಲ್ಲ ಅಂತಂದ್ರೆ ಆ ರಾಜ್ಯಕ್ಕೆ ಅಪಾಯ ಅನ್ನೋದು ಯಾವತ್ತೂ ಕೂಡ ತಪ್ಪುತ್ತದೆ. ಹಾಗಾಗಿ ಅಲ್ಲಿರುವಂತ ಮಂತ್ರಿ ಆತ ಸತ್ಯಾತ್ಮನಾಗಿರ್ಬೇಕು, ಲಂಚಕ್ಕೆ ಆಸೆಯಿಂದ ಪಡಬಾರದು. ಜೊತೆಗೆ ಆ ಮಂತ್ರಿ ವ್ರತ ಸದ್ಧರ್ಮ ವಿಚಾರಶಾಲೆ ಆಗಿರ್ಬೇಕು. ಅವನು ವ್ರತಗಳನ್ನ ಪಾಲನೆ ಮಾಡಬೇಕು, ವಿಚಾರಶಾಲೆ ಆಗಿರ್ಬೇಕು. ಯಾವುದೇ ಒಂದು ಕಷ್ಟ ಬಂದ್ರು, ಯಾವುದೇ ಒಂದು ಸಮಸ್ಯೆ ಇದ್ರು ಆ ಸಮಸ್ಯೆಗಳ ಬಗ್ಗೆ ವಿಚಾರವನ್ನ ಮಾಡಿ ವೈಚಾರಿಕ ದೃಷ್ಟಿಯಿಂದ ನೋಡಿ ಆ ಸಮಸ್ಯೆಗಳಿಂದ ಪರಿಹಾರವನ್ನ ಪಡ್ಕೋಬೇಕು. ಜೊತೆಗೆ ಆ ಮಂತ್ರಿ ಚತುರೋಪಾಯಗಳನ್ನು ಬಲ್ಲವನಾಗಿರಬೇಕು. ನೋಡಿ, ಇದು ತುಂಬಾ ಮುಖ್ಯವಾಗಿರುವಂತಹ ಪದ ಇದು, ಚತುರೋಪಾಯ. ಚತುರೋಪಾಯ ಅನ್ನೋದನ್ನ ನಾವು ಎರಡು ರೀತಿಯಾಗಿ ಅರ್ಥ ಮಾಡ್ಕೋಬಹುದು. ಒಂದು ಚತುರ ಉಪಾಯ. ಚತುರ ಅಂದ್ರೆ ಜಾಣತನದ ಉಪಾಯಗಳನ್ನ, ಕಷ್ಟಗಳು ಬಂದಾಗ ಜಾಣತನದಿಂದ ಯುಕ್ತಿಯಿಂದ ಆ ಸಮಸ್ಯೆಗಳಿಂದ ಪರಿಹಾರವನ್ನ ಪಡೆದುಕೊಳ್ಳುವಂತಹ ಉಪಾಯಗಳನ್ನ ತಿಳಿದಿರಬೇಕು ಆ ಮಂತ್ರಿ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಚತುರ್ ಪ್ಲಸ್ ಉಪಾಯ ಅಂತ ಮಾಡ್ಕೊಂಡ್ರೆ, ಅಥವಾ ಚತುರ ಪ್ಲಸ್ ಉಪಾಯ ಅಂತ ಮಾಡ್ಕೊಂಡ್ರೆ, ಚತುರ ನಾಲ್ಕು ಅಂತ, ನಾಲ್ಕು ಬಗೆಯ ಉಪಾಯಗಳನ್ನ ಬಲ್ಲವನಾಗಿರಬೇಕು. ಸಾಮ, ದಾನ, ಭೇದ ಮತ್ತು ದಂಡ ಅನ್ನುವಂಥ ನಾಲ್ಕು ಉಪಾಯಗಳಿರ್ತವೆ. ಸಾಮ, ದಾನ, ಭೇದ ಮತ್ತು ದಂಡ. ಈ ನಾಲ್ಕು ಉಪಾಯಗಳನ್ನ ಬಳಸಿಕೊಂಡು ತನ್ನ ಶತ್ರುವಿನ ವಿರುದ್ಧ ಗೆಲುವನ್ನ ಪಡೆಯುವಂತ ಉಪಾಯಗಳನ್ನ ಬಲ್ಲವನಾಗಿರ್ಬೇಕು. ಚತುರ್ ಉಪಾಯ ಅಥವಾ ಚತುರ ಉಪಾಯ, ಜಾಣತನದಿಂದ ಆ ಶತ್ರುವನ್ನ ಸೋಲಿಸುವಂತಹ ಅಥವಾ ತನ್ನ ರಾಜ್ಯವನ್ನ ಪ್ರಗತಿಯ ಕಡೆ ಕೊಂಡೊಯ್ಯುವಂತಹ ಒಂದು ಉಪಾಯಗಳನ್ನ ಬಲ್ಲವನಾಗಿರ್ಬೇಕು ನಿಜವಾದಂತ ಮಂತ್ರಿ. ಹಾಗೆ ಪತಿಕಾರ್ಯ ವರ ಮಂತ್ರಿಯೇ ಹರ ಹರ ಶ್ರೀ ಚನ್ನಸೋಮೇಶ್ವರ. ಜೊತೆಗೆ ಈ ಮಂತ್ರಿ ಯಾವ ರಾಜನ ಹತ್ರ ಕೆಲಸವನ್ನ ಮಾಡ್ತಾ ಇರ್ತಾರೆ. ಇಲ್ಲಿ ಪತಿ ಅಂತಂದ್ರೆ ರಾಜ, ಪತಿ ಅಂದ್ರೆ ರಾಜ. ಈ ಮಂತ್ರಿ ಯಾವ ರಾಜನ ಹತ್ರ ಕೆಲಸ ಮಾಡ್ತಿರ್ತಾರೆ ಅಥವಾ ಯಾವ ಪತಿ ಕಾರ್ಯ ರಾಜನ ಕಾರ್ಯ, ರಾಜನ ಕೆಲಸ, ಯಾವ ರಾಜನ ಕೆಲಸವನ್ನ ಆತ ಮಾಡ್ತಿರ್ತಾರೆ ಆ ಕೆಲಸವನ್ನ ನಿಷ್ಠೆಯಿಂದ ತನ್ನ ಕೆಲಸನೇ ತಾನು ಮಾಡ್ತಾ ಇದೀನಿ ಅನ್ನುವಷ್ಟು ಏನೋ ತನ್ನ ಕೆಲಸವೇ ತಾನು ಮಾಡ್ತಾ ಇದ್ದೀನಿ ಅನ್ನುವಂಥ ರೀತಿಯಾಗಿ ಅವನು ಆ ರಾಜನ ಕೆಲಸವನ್ನ ಯಾವುದೇ ರೀತಿಯಾಗಿರುವಂತಹ ಸ್ವಾರ್ಥವಿಲ್ಲದೆ, ಮೋಸ ಇಲ್ಲದೆ, ವಂಚನೆ ಇಲ್ಲದೆ ಆ ಕೆಲಸವನ್ನ ಆತ ಪೂರೈಸಬೇಕಾಗುತ್ತೆ. ಸೊ ಇಂಥ ಮಂತ್ರಿ ಏನಿರ್ತಾನೆ ಆ ಒಂದು ದೇಶ ಅಥವಾ ಆ ಒಂದು ರಾಜ್ಯ ಪ್ರಗತಿಯ ಕಡೆಗೆ ಹೋಗೋದ್ರಲ್ಲಿ ಯಾವುದೇ ರೀತಿಯಾಗಿರುವಂತಹ ಅನುಮಾನಗಳು ಇಲ್ಲ. ಸೊ ಇದು ಮೂರನೇ ಭಾಗದಲ್ಲಿ ಒಬ್ಬ ಮಂತ್ರಿಯ ಬಗ್ಗೆ ಹುಲಿಗೆರೆ ಸೋಮನಾಥ ಹೇಳುವಂತ ಮಾತು. ಹಾಗೆ ನಾಲ್ಕನೇ ಭಾಗದಲ್ಲಿ ಇಲ್ಲಿ ಹುಲಿಗೆರೆ ಸೋಮನಾಥ ಏನ್ ಹೇಳ್ತಾರೆ ಅಂದ್ರೆ, ಕಾಲ ಅನ್ನೋದು, ಸಮಯ ಅನ್ನೋದು ಅದು ಸದಾ ಬದಲಾಗ್ತಾ ಇರುತ್ತೆ. ಈಗಿರುವಂತ ಕಾಲನೇ ಮುಂದೊಂದು ದಿನ ಇರಲ್ಲ, ಅಥವಾ ಈಗಿರುವಂತ ಕಷ್ಟನೇ ಮುಂದೆ ಕೂಡ ಇರಲ್ಲ. ಕಾಲಗಳು ಬದಲಾಗ್ತಾ ಇರ್ತವೆ. ಯಾವ ರೀತಿ ಬೆಳಕು ಕಳೆದು ರಾತ್ರಿ ಬರುತ್ತೋ ಅಥವಾ ಕತ್ತಲು ಕಳೆದು ಬೆಳಕು ಬರುತ್ತೋ ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿಯ ವಿಧಿ ಅಥವಾ ಹಣೆ ಬರಹ ಅಥವಾ ಕಾಲ, ಸಮಯ ಅದು ಕೂಡ ಬದಲಾಗ್ತಾ ಹೋಗುತ್ತೆ ಅನ್ನೋದಕ್ಕೆ ಈ ಕೊನೆಯ ಭಾಗದಲ್ಲಿ ಕೆಲವು ಉದಾಹರಣೆಗಳ ಮೂಲಕ ಹೇಳ್ತಾ ಹೋಗಿದ್ದಾನೆ. ನೋಡೋಣ. ಉಡುರಾಜಂ ಕಳೆಗುಂದಿ ಪೆರ್ಚದಿಹನೆ, ನೃಗ್ರೋಧ ಬೀಜಂ ಕೆಲಂ ಸಿಡಿದು ಪೆರ್ಮರನಾಗದೆ, ಎಳಗನು ಎತ್ತಾಗದೆ ಲೋಕದೊಳ್ ಮಿಡಿ ಪಣ್ಣಾಗದೆ, ದೈವ ನಲ್ಮೆ ಇರಲು ಆ ಕಾಲಾನುಕಾಲಕ್ಕೆ ತಾಂ ಬಡವ ಬಲ್ಲಿದನಾಗನೆ, ಹರ ಹರ ಶ್ರೀ ಚನ್ನ ಸೋಮೇಶ್ವರ ಅಂತ ಹೇಳ್ತಾರೆ.
ನೋಡಿ, ಮೊದಲನೇ ಪದ ಉಡುರಾಜನ್ ಅಂತಾರೆ. ಉಡುರಾಜನ್, ಇಲ್ಲಿ ಉಡು ಅಂದ್ರೆ ನಕ್ಷತ್ರ ಅಂತ. ಉಡು ಅಂದ್ರೆ ನಕ್ಷತ್ರ, ನಕ್ಷತ್ರಗಳ ರಾಜ ಯಾರು? ನಕ್ಷತ್ರಗಳ ರಾಜ ಚಂದ್ರ. ಹಾಗಾದ್ರೆ ಉಡುರಾಜ ಅಂದ್ರೆ ಯಾರು? ಚಂದ್ರ. ಉಡುರಾಜ ಕಳೆ ಹೊಂದಿ ಪೆರ್ಚದಿಹನೆ. ಒಂದು ಈ ಏನು ಚಂದ್ರ ಇದ್ದಾನೆ, ಚಂದ್ರ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಯಲ್ಲಿ ತನ್ನ ಕಾಂತಿಯನ್ನ ಬದಲಾಯಿಸಿಕೊಳ್ತಾನೆ ಅಲ್ವಾ? ಹುಣ್ಣಿಮೆ ರಾತ್ರಿ ಬಂದಾಗ ಹುಣ್ಣಿಮೆಯಲ್ಲಿ ಚಂದ್ರ ಏನಾಗ್ತಾನೆ ಅಂದ್ರೆ ಅತಿ ಹೆಚ್ಚಾಗಿ ತನ್ನ ಬೆಳಕನ್ನು ಇಡೀ ಭೂಮಿಯ ಮೇಲೆ ಪಸರಿಸ್ತಾನೆ. ಸೊ ಅದಕ್ಕಿಂತ ಮುಂಚೆ ಏನಾಗಿರ್ತಾನೆ, ತನ್ನ ಕಳೆಯನ್ನ ಕಳೆದುಕೊಂಡಿರ್ತಾನೆ, ತನ್ನ ಕಾಂತಿಯನ್ನ ಕಳೆದುಕೊಂಡಿರ್ತಾನೆ, ಮಂಕಾಗಿರ್ತಾನೆ. ಸೊ ಇಂಥ ಮಂಕಾಗಿರುವಂತ ಚಂದ್ರ ಪೆರ್ಚದಿಹನೆ ಅನ್ನೋದು, ಮಂಕಾಗಿರುವಂತ ಚಂದ್ರ. ಸೊ ಮುಂದೊಂದು ದಿನ ಹುಣ್ಣಿಮೆ ಬಂದಾಗ ಮತ್ತೆ ಹಾಗೆ ಕಳೆ ಹೊಂದಿರುವಂತ ಚಂದ್ರ ಮತ್ತೆ ಅಪಾರವಾಗಿರುವಂತಹ ಕಳೆಯನ್ನ ಕಾಂತಿಯನ್ನ ತನ್ನಿಂದ ಹೊರಡಿಸಿ ಇಡೀ ಭೂಮಿಯ ಮೇಲೆ ತನ್ನ ಬೆಳಕನ್ನ ಪಸರಿಸದೇ ಇರ್ತಾನ, ಇಲ್ಲ ತಾನೆ? ಸೊ ಅವನ ಬೆಳಕನ್ನ ಅವನು ಕೊಟ್ಟೆ ಕೊಡ್ತಾನೆ. ಹಾಗೆ ದೃಕ್ರೋಧ ಬೀಜಂ ಕೆಲಂ ಸಿಡಿದು ಪೆರ್ಮರನಾಗದೆ. ದೃಕ್ರೋಧ ಬೀಜ ಅಂದ್ರೆ ಆಲದ ಮರದ ಬೀಜಗಳು, ಹಲವಾರು ಬೀಜಗಳು, ಆಲದ ಮರದಲ್ಲಿರುವಂತಹ ಹಲವಾರು ಬೀಜಗಳು ಭೂಮಿಯ ಮೇಲೆ ಬೀಳ್ತವೆ. ಹಾಗೆ ಹಲವಾರು ಬೀಜಗಳು ಬಿದ್ದಾಗ ಅದರಲ್ಲಿ ಕೆಲವಾದರೂ ಬೀಜಗಳು ಸಿಡಿದು ಅಂದ್ರೆ ಒಡೆದು ಮೊಳಕೆಯಾಗಿ ಅದು ಮುಂದೊಂದಿನ ಸಸಿಯಾಗಿ, ಗಿಡವಾಗಿ, ಮರವಾಗಿ, ಹೆಮ್ಮರ ಆಗದೆ ಇರುವಂತ ಪ್ರಶ್ನೆ ಇದು. ನಮಗೆ ಪುಲಿಗೆರೆ ಸೋಮನಾಥ ಮಾಡಿರುವಂತ ಪ್ರಶ್ನೆ ಏನ್ ಹೇಳ್ತಾ ಇದ್ದಾನೆ, ಆಲದ ಮರದಿಂದ ಬೀಳುವಂತಹ ಹಲವಾರು ಬೀಜಗಳಲ್ಲಿ ಎಷ್ಟೋ ಬೀಜಗಳೇನಾಗ್ತವೆ, ಮಳೆಗೆ ಅಥವಾ ಗಾಳಿಗೆ ಹಾರಿ ಹೋಗ್ತವೆ, ನಾಶವಾಗ್ತವೆ, ಅಥವಾ ಅದು ಮೊಳಕೆ ಹೊಡೆಯೋದ್ರಿಂದ ಗಿಡವಾಗಲ್ಲ. ಆದ್ರೆ ಕೆಲವಾರು ಬೀಜಗಳು, ಒಂದು 100 ಬೀಜಗಳು ಬಿದ್ದರೆ ಮರದಿಂದ ಅದರಲ್ಲಿ ಒಂದು 10 ಬೀಜಗಳು ಅದು ಭೂಮಿಯಲ್ಲಿ ಸೇರಿಕೊಂಡು ಮೊಳಕೆಯಾಗಿ ಆ ಮೊಳಕೆ ಹೊರಗೆ ಬಂದು ಅದು ಸಸಿಯಾಗಿ, ಗಿಡವಾಗಿ, ನಂತರ ಮರವಾಗಿ ಬೆಳೆಯಲು. ಹಾಗೆ ಮರವಾಗಿ ಬೆಳೆದ ಮೇಲೆ ಕಾಲಾಂತರದಲ್ಲಿ ಒಂದಲ್ಲ ಒಂದಿನ ಅದು ಪೆರ್ ಮರವಾಗೋದಿಲ್ಲ. ಪೆರ್ ಮರ ನೋಡ್ರಿ, ಹಳೆಗನ್ನಡ ಪದ ಪೆರ್ ಮರ ಅಂದ್ರೆ ಹೆಮ್ಮರ. ಹೆಮ್ಮರ ತುಂಬಾ ದೊಡ್ಡ ಮರವಾಗಿ ಕೂಡ ಬೆಳೆಯುವಂತ ಸಾಧ್ಯತೆ ಇರುತ್ತೆ. ಹಾಗೆ ಎಳಗರು ಎತ್ತಾಗದೆ ಲೋಕದೊಳು. ಮತ್ತೆ ಈ ಜಗತ್ತಲ್ಲಿರುವಂತಹ, ಈ ಲೋಕದಲ್ಲಿರುವಂತಹ ಎಳೆಯ ಕರುಗಳು, ಎಳೆಯ ಸಣ್ಣ ಹಸುವಿನ ಕರುಗಳು ಹಾಗೇ ಮುಂದೊಂದಿನ ಬೆಳೆದು ಅವು ಎತ್ತಾಗೋದಿಲ್ವ? ಕರುವೇ ಆಗಿರ್ತಾವ? ಇಲ್ಲ ಅಲ್ವಾ? ಕರುವಾಗಿರುವಂತಹ ಆ ಸಣ್ಣ ಒಂದು ಪ್ರಾಣಿ ಮುಂದೊಂದಿನ ಬೆಳೆದೇನಾಗುತ್ತೆ, ದೊಡ್ಡ ಎತ್ತಾಗುತ್ತೆ. ಅದೇ ರೀತಿಯಾಗಿ ಮಿಡಿ ಪಣ್ಣಾಗದೆ, ಮರದಲ್ಲಿರುವಂತಹ ಹೂವುಗಳು ಕಾಯಿಗಳಾಗಿ ಬದಲಾಗ್ತವೆ, ಆ ಕಾಯಿಗಳು ಕಾಯಿಗಳೇ ಆಗಿರ್ತವೆ, ಇಲ್ಲ ಅಲ್ವಾ? ಆ ಕಾಯಿ ಏನಾಗುತ್ತೆ, ಒಂದಲ್ಲ ಒಂದಿನ ಪಣ್ಣಾಗುತ್ತೆ. ಪಣ್ಣು ಹಣ್ಣು, ಹಣ್ಣು ಅಂದ್ರೆ ಹಣ್ಣು ಅಲ್ವಾ? ಅರ್ಥ ಆಗ್ತಿದೆ ನಿಮಗೆ? ನೋಡ್ರಿ, ಮರದಲ್ಲಿರುವಂತ ಕಾಯಿ ಅದು ಕಾಯಿಯಾಗಿ ಇರುತ್ತಾ? ಖಂಡಿತ ಇಲ್ಲ ಅಲ್ವಾ? ಅದು ಮುಂದೊಂದಿನ ಏನಾಗುತ್ತೆ, ಅದು ಹಣ್ಣಾಗಿ ಪರಿವರ್ತನೆ ಆಗುತ್ತೆ ಅಲ್ವಾ? ಹಾಗೆ ದೈವನ ಒಲ್ಮೆ ಇರಲು ಕಾಲಾನುಕಾಲಕ್ಕೆ ತಾನ್ ಬಡವ ಬಲ್ಲಿದನಾಗದೆ. ದೈವದ ಒಲ್ಮೆ ಇದ್ದರೆ, ದೇವರ ಪ್ರೀತಿ, ದೇವರ ಕರುಣೆ, ದೇವರ ಆಶೀರ್ವಾದ ನಮ್ಮ ಮೇಲೆ ಇದ್ದರೆ ಕಾಲಾಂತರದಲ್ಲಿ ಅಥವಾ ಕಾಲಾನುಕ್ರಮದಲ್ಲಿ ಬಡವನಾಗಿರುವಂತನು ಮುಂದೊಂದು ದಿನ ಬಲ್ಲಿದನಾಗೋದಿಲ್ಲ. ನೋಡ್ರಿ, ಬಡವ ಅದಕ್ಕೆ ವಿರ್ಥಾರ್ಥಕ ಪದ ಬಲ್ಲಿದ. ಬಲ್ಲಿದ ಅಂದ್ರೆ ಶ್ರೀಮಂತ. ಸೊ ಬಡವನಾಗಿ ಇರ್ತಾನ? ಇಲ್ಲ. ಆ ಬಡವನ ಮೇಲೆ ದೈವದ ಒಲ್ಮೆ ಇದ್ದರೆ, ದೇವರ ಕರುಣೆ ಇದ್ದರೆ, ದೇವರ ಪ್ರೀತಿ ಇದ್ದರೆ ಆ ಬಡವ ಮುಂದೊಂದು ದಿನ ಏನಾಗ್ತಾನೆ, ಅವನು ಶ್ರೀಮಂತನಾಗಿ ಪರಿವರ್ತನೆ ಆಗ್ತಾನೆ. ಸೊ ಅದು ಯಾರಿಂದ ಸಾಧ್ಯ? ಆ ದೇವರಿಂದ ಸಾಧ್ಯ. ದೇವರ ಒಲುಮೆ ಇದ್ರೆ ಇವೆಲ್ಲ ಸಾಧ್ಯ ಅನ್ನೋದನ್ನ ಇಲ್ಲಿ ಹಲವಾರು ಉದಾಹರಣೆಗಳನ್ನ ಕೊಟ್ಟು ಹುಲಿಗೆರೆ ಸೋಮನಾಥ ಈ ಒಂದು ಪದ್ಯದಲ್ಲಿ ಯಾವ ರೀತಿಯಾಗಿ ಒಬ್ಬ ಬಡವ ಮುಂದೊಂದಿನ ಆತ ಶ್ರೀಮಂತನಾಗಿ ಬದಲಾಗುವುದು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಇದು ಸೋಮನಾಥ ಬರೆದಿರುವಂತಹ ಸೋಮೇಶ್ವರ ಶತಕ ಅನ್ನುವಂಥ ಪದ್ಯ ಭಾಗದ ವಿವರಣೆ. ಮುಂದಿನ ತರಗತಿಯಲ್ಲಿ ನಾವು ಇನ್ನೊಂದು ವಿಷಯವನ್ನ ಚರ್ಚೆ ಮಾಡೋಣ.